ಓಕೆ, ಮಳೆ ಇನ್ನೂ ಮುಂದುವರಿಯುತ್ತೆ. ಯಾಕೆ ಅಂತಂದರೆ ಈಗ ಮಳೆಗಾಲ ಸ್ವಲ್ಪ ಬೇಗನೆ ಆರಂಭ ಆಗಿದೆ ಅಂತ ಹೇಳ್ಬೋದು. ಹಲವಾರು ಕಾರಣಗಳಿಂದ ನಾವು ನಮ್ಮ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ನಮ್ಮ ಊರಲ್ಲಂತೂ, ನಿಮ್ಮೂರು ಕೂಡ, ನೀವು ಮಂಗಳೂರು ಕಡೆಯವರು, ಸೊ ನಾವು ಉತ್ತರ ಕನ್ನಡ ಜಿಲ್ಲೆಯವರು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸಿಕ್ಕಾಪಟ್ಟೆ ಮಳೆ. ಹೆಂಗೆ ಅಂತಂದರೆ ಬಚ್ಚಲು ಮನೆ ಅಂತಾರಲ್ಲ, ಆ ಥರ. ನಾವು ಮಳೆಗಾಲಕ್ಕೆ ಒಂಥರ ತಯಾರಿ ಇರುತ್ತೆ ನಮ್ಮದು. ಮಳೆಗಾಲಕ್ಕೆ ಏನು ಉಡುಗೆ ತೊಡುಗೆ ಮತ್ತು ಆಹಾರ ಕ್ರಮ ಎಲ್ಲ ಬದಲಾಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಮಳೆ ಬಂದರೆ ಇನ್ನು ಆಗಸ್ಟ್ ಸೆಪ್ಟೆಂಬರ್ವರೆಗೂ ಮಳೆ ಕಂಟಿನ್ಯೂಯಸ್ ಇರುತ್ತೆ, ಎಡೆಬಿಡದೆ ಸುರಿಯುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ವಿಶೇಷ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತೀವಿ. ಅಂತಂದರೆ ಚಪ್ಪಲಿ ಆಗಿರ್ಬೋದು, ಸ್ಕಿಡ್ ಆಗದೆ ಇರುವಂತಹ ಮಳೆಗಾಲಕ್ಕೆ ಚಪ್ಪಲಿ, ಛತ್ರಿ, ರೈನ್ ಕೋಟು, ಬಟ್ಟೆಗಳು, ರೂಮ್ ಹೀಟರು. ಯಾಕೆ ಅಂತಂದರೆ ಬಟ್ಟೆನೇ ಒಣಗೋದಿಲ್ಲ, ಹಂಗಂತ ಬಟ್ಟೆನ ವಾಶ್ ಮಾಡದೆ ಇರೋಕ್ಕಾಗಲ್ಲ. ಈ ಥರದ ಕೆಲವೊಂದು ಸೊ ಆ ಥರ ಇರುತ್ತೆ. ಮತ್ತು ಅದರ ಜೊತೆಗೆ ಬೆಂಗಳೂರಿನಂತಹ ಮಹಾನಗರದಲ್ಲಂತೂ ಸ್ಪೆಷಲ್ ಆದಂತಹ ಪ್ರಿಪೇರ್ ಆಗಲೇಬೇಕು. ಅದಿರಲಿ. ಆದರೆ ಈಗ ಸುದ್ದಿ ಏನು ಅಂತಂದರೆ, ಈಗ ಕರ್ನಾಟಕ ಮಳೆ ಅಂದಮೇಲೆ ಪ್ರಕೃತಿಯ ಮುಂದೆ ಎಲ್ಲರೂ ಕುಬ್ಜರು. ಪ್ರಕೃತಿಯನ್ನು ನಾವು ಹಿಂಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಈ ಹವಾಮಾನ ವರದಿಗಳನ್ನು, ವೆದರ್ ರಿಪೋರ್ಟನ್ನು ನಾನು ಭಾಳ ವರ್ಷಗಳಿಂದ, 20 ವರ್ಷದ ಹಿಂದೆನೇ ನಾನು ಫಸ್ಟ್ ಓದಿದ್ದೆ ವೆದರ್ ರಿಪೋರ್ಟು. ಸೊ ಫಸ್ಟ್ ಓದಿದ್ದೆ ನಾನು ವೆದರ್ ರಿಪೋರ್ಟು ಭಾಳ ಸಲ ಹೆಚ್ಚು ಕಡಿಮೆ ಆಗಿದ್ದಿದೆ. ಏನು 100% ಮಳೆ ಬರುತ್ತೆ ಅಂತ ಹೇಳಿರ್ತಾರೆ, ಮಳೆನೇ ಬರಲ್ಲ. ಮಳೆ ಆಗಲ್ಲ ಅಂತ ಹೇಳಿರ್ತಾರೆ, ಯಾವ ರೀತಿ ಮಳೆ ಆಗಿರುತ್ತೆ ಅಂತಂದರೆ ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಸೊ ಹೀಗಾಗಿ ಪ್ರಕೃತಿಯನ್ನು ನಾವು ಹೀಗೆ ಅಂತ ಅಂದಾಜು ಮಾಡೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಬೆಂಗಳೂರು ಅಷ್ಟೇ. ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ಜಾಸ್ತಿ ಮಳೆ ಬಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಂತ ನಮ್ಮ ಅಧಿಕಾರಿಗಳು ಪ್ರಹ್ಲಾದ್ ಸಾಹೇಬ್ರು ಹೇಳಿದ್ರಲ್ಲ, ಏನಾಗಿಲ್ಲ ಅಂಥದ್ದು ಇಲ್ಲ. ಅತಿಯಾದಂತಹ ಬೇಜವಾಬ್ದಾರಿನೂ ಒಳ್ಳೆಯದಲ್ಲ, ಅತಿಯಾದಂತಹ ಟಾರ್ಗೆಟ್ ಮಾಡಿ ಮಾತಾಡೋದು, ಒಂಥರ ಕೃತಜ್ಞತೆ ಇಲ್ಲದೆ ಇರೋ ಥರ ಮಾತಾಡೋದು, ಅದು ಕೂಡ ಒಳ್ಳೆಯದಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕು, ನಾರ್ತಿಗಳು ಅಂತ ಏನು ನಾವು ಅಂತೀರಿ, ಉತ್ತರ ಭಾರತೀಯರು, ನಾರ್ತಿಗಳು, ಇಲ್ಲಿಯ ಅಲ್ಲದೆ ಇರೋರು. ಇದು ನಮ್ಮ ಬೆಂಗಳೂರು ನಮ್ಮನ್ನು ಸಾಕಿದೆ, ನಮ್ಮನ್ನು ಬೆಳೆಸಿದೆ. ನಮ್ಮನ್ನಷ್ಟೇ ಅಲ್ಲದೆ ಬೇರೆ ಯಾವ ರಾಜ್ಯದಿಂದ ಆದರೂ ಬರ್ರಿ, ನೀವು ನಮ್ಮವರೇ ಅಂತ ನಿಮ್ಮನ್ನು ಅಪ್ಪಿಕೊಂಡು ಸಾಕಿ ಸಲಹಿ ಪೋಷಣೆ ಮಾಡ್ತಾ ಇರುವಂತಹ ಬೆಂಗಳೂರಿನಲ್ಲಿ ಒಂದು ದಿನ ಮಳೆ ಬಂದ ತಕ್ಷಣ, ಹೌದು ಮಳೆ ಬಂತು, ಇಲ್ಲಿ ನಿಜಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತೀವಿ ಅಂದ ಮಾತ್ರಕ್ಕೆ ಇದೇ ಬೆಂಗಳೂರು ಅಂತ ಇಡೀ ಪ್ರಪಂಚದಾದ್ಯಂತ ಬೆಂಗಳೂರನ್ನ ಟಾರ್ಗೆಟ್ ಮಾಡಿ ನೀವು ಮೀಮ್ಸು ಮತ್ತೆ ಇನ್ನೊಂದು ಏನಂತಾರೆ ಅದಕ್ಕೆ ಟ್ರಾಲ್ಗಳನ್ನ ಮಾಡೋದು. ಹೌ ಬೆಂಗಳೂರು ಇಸ್ ಬಿಕಮಿಂಗ್ ದಿ ವರ್ಸ್ಟ್ ಸಿಟಿ ಟು ಲಿವ್. ಅಂದ್ರೆ ಜೀವನ ಮಾಡಕ್ಕೆ ಆಗದೆ ಇರೋ ತರ ಯಾವ ರೀತಿ ಬೆಂಗಳೂರು ಆಗೋಗಿದೆ. ಬೆಂಗಳೂರಲ್ಲಿ ಅಂಡರ್ ವಾಟರ್ ಯಾವ ರೀತಿ ಫ್ಲಡ್ ಆಗ್ತಾ ಇದೆ, ಸಿವಿಕ್ ಕೊಲ್ಯಾಪ್ಸ್, ಮತ್ತೆ ಬೆಂಗಳೂರು ವರ್ಸ್ಟ್ ಫ್ಲಡ್ಡಿಂಗ್ ಸಿಟಿ. ಈ ತರ ಬೆಂಗಳೂರನ್ನ ಅವಹೇಳನ ಮಾಡೋದು, ಅಪಹಾಸ್ಯ ಮಾಡುವಂತಹ ನಾರ್ತಿಗಳು ಇವತ್ತು ಮುಂಬೈಯಲ್ಲಿ ಏನಾಗಿದೆ, ದೆಹಲಿಯಲ್ಲಿ ಏನಾಗಿದೆ, ಎಲ್ಲೇ ಆಗಲಿ ಜನರಿಗೆ ತೊಂದರೆ ಆಗುವಂಥ ಯಾವ ಘಟನೆಗಳು ನಡೀಬಾರ್ದು, ಯಾವುದೇ ಪ್ರಾಕೃತಿಕ ವಿಕೋಪಗಳು ನಡೀಬಾರ್ದು, ಯಾವುದೇ ಜನಜೀವನಕ್ಕೆ ತೊಂದರೆ ಆಗಬಾರ್ದು, ಯಾವುದೇ ಪ್ರಾಣ ಹಾನಿ ಮತ್ತು ಬೆಳೆ ಹಾನಿ ಆಗಬಾರ್ದು. ಆದರೆ ಬೆಂಗಳೂರಲ್ಲಿ ಏನೂ ಸರಿ ಇಲ್ಲ, ಬೆಂಗಳೂರು ಮುಳುಗ್ತಾ ಇದೆ, ಬೆಂಗಳೂರು ಹಂಗಾಗ್ತಾ ಇದೆ ಅಂತ ಅವಹೇಳನ. ಇವಾಗ ನಾವು ಮಾಧ್ಯಮಗಳು ಸರ್ಕಾರಕ್ಕೆ ಚುರುಕು ಮುಟ್ಸೋದಕ್ಕೆ ನಾವು ಡೆಫಿನೆಟ್ಲಿ ನಾವು ಸುದ್ದಿಗಳನ್ನು ಪ್ರಸಾರ ಮಾಡ್ತೀವಿ. ಯಾಕೆ ಅಂತಂದರೆ ಈ ಥರದವ್ರು ಇರ್ತಾರೆ ಅಂತ. ಬಟ್ ನಾವು ಹೇಳೋದು ಬೇರೆ, ನಮ್ಮ ವ್ಯವಸ್ಥೆನ ನಾವು ಸರಿಪಡಿಸ್ಕೊಳ್ಳೋದು ಬೇರೆ. ಆದರೆ ಒಳಗಿದ್ದಾಗ ನಮ್ಮ ಸಮಸ್ಯೆಗಳನ್ನು ನಾವು ಮಾತನಾಡ್ತೀವಿ, ಬಗೆಹರಿಸ್ಕೊಳ್ತೀವಿ. ಆದರೆ ಹೊರಗಡೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಾಗ ನಮ್ಮ ಅಸ್ಮಿತೆ ಜಾಗೃತಿ ಆಗುತ್ತೆ. ಯಾಕೆ ಅಂತಂದರೆ ಈ ಬೆಂಗಳೂರು ಬೇರೆ ಥರ ಅಲ್ಲ, ಮುಂಬೈ ಥರ ಅಲ್ಲ, ದೆಹಲಿ ಥರ ಅಲ್ಲ. ನಾವು ಭಾಳ ಸಹಿಷ್ಣು ಜೀವಿಗಳು. ಆದರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ವರ್ಸ್ಟ್ ಪ್ಲೇಸ್ ಟು ಲೀವ್, ಬೆಂಗಳೂರು ಹಾಗೆ ಹಿಂಗೆ ಅನ್ನೋರು ಇವತ್ತು ಬೇರೆ ಕಡೆ ಏನಾಗಿದೆ, ರಾಜ್ಯ ರಾಜಧಾನಿ ದೆಹಲಿಯಲ್ಲಿ ಏನಾಗಿದೆ, ವಾಣಿಜ್ಯ ನಗರಿ ಮುಂಬೈಯಲ್ಲಿ ಏನಾಗಿದೆ, ನೀವೆಲ್ಲ ಇದನ್ನು ನಾರ್ತ್ ಅಂತ ಕನ್ಸಿಡರ್ ಮಾಡ್ತಿರಲ್ಲ, ನಮ್ಮದು ಸೌತ್, ನಮ್ಮದು ಬೆಂಗಳೂರು ಕನ್ಸಿಡರ್ ಮಾಡ್ತಿರಲ್ಲ, ಏನಾಗಿದೆ? ಸೊ ರಾತ್ರಿ ಇಡೀ ಸುರಿದ ಮಳೆಗೆ ಅಕ್ಷರಶಃ ನಲಿಗಿ ಹೋಗಿದ್ದಾವೆ 2 ನಗರಗಳು. ರಾತ್ರಿ ಇಡೀ ಗುಡುಗು ಸಹಿತ ಸುರಿದ ಮಳೆಯಿಂದ ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ.
ಸಫ್ದರ್ಜಂಗ್, ಪಾಲಂ, ಪುಸಾ, ಮಯೂರ್ ವಿಹಾರ್, ನರೇಲಾ, ದೆಹಲಿ ವಿಶ್ವವಿದ್ಯಾಲಯ ಸೇರಿದಂತೆ ಹಲವೆಡೆ ಉತ್ತಮ ಮಳೆಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಹಲವೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ನಡುವೆ ವರುಣನ ಅಬ್ಬರದಿಂದಾಗಿ ಸುಮಾರು 200 ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಯಾವ ರೀತಿ ನೀರು ತುಂಬಿದೆ ನೋಡಿ. ಬೆಂಗಳೂರನ್ನ ಟೀಕೆ ಮಾಡ್ತಾ ಇದ್ದಂತಹ ನಾರ್ತ್ ಇಂಡಿಯನ್ಸು ಇದಕ್ಕೇನಂತೀರಾ ಹೇಳಿ. ನೆಕ್ಸ್ಟ್ ಮುಂಬೈಗೆ ಹೋಗೋಣ. ಮಹಾರಾಷ್ಟ್ರದಲ್ಲೂ ಕೂಡ ಮುಂಗಾರು ಮಳೆ ಅಬ್ಬರ ಜೋರಾಗಿದ್ದು ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕುರ್ಲಾ, ವಿದ್ಯಾವಿಹಾರ್, ಸಿಯಾಮ್, ದಾದರ್, ಹಿಂದ್ಮತ್ ಮತ್ತು ಪರ್ಲೆಯಲ್ಲಿ ಭಾರೀ ಮಳೆಗೆ ನೀರು ನಿಂತಿರುವ ಪರಿಣಾಮ ಭಾರೀ ವಾಹನ ದಟ್ಟಣೆ ಕಂಡುಬಂದಿದೆ. ಇನ್ನು ವರ್ಲಿ ಮತ್ತು ಆಚಾರ್ಯ ಅತ್ರೆ ಚೌಕ್ನಲ್ಲಿನ ಮೆಟ್ರೋ ನೆಲದಡಿಯ ಸ್ಟೇಷನ್ ಒಳಗೆ ನೀರು ಸುರಿತಾ ಇದ್ದು ರೈಲು ಸಂಚಾರವನ್ನೇ ರದ್ದು ಮಾಡಲಾಗಿದೆ. ಇದು ಮುಂಬೈದು. ಪಾಪ ಮುಂಬೈಯಲ್ಲಿ ಮೆಟ್ರೋ ಟ್ರೈನು ಜನ ಹೆಂಗೆ ಅಂತಂದರೆ ಅದೊಂಥರ ಜೀವನಾಡಿ ಇದ್ದ ಹಾಗಿರುತ್ತೆ. ಅಂಥದ್ರಲ್ಲಿ ಈಗ ಮೆಟ್ರೋ ಸ್ಟೇಷನ್ ಒಳಕ್ಕೆ ನೀರು ನುಗ್ಗಿದೆ ಅಂತೆ ನೋಡಿ, ಎಂಥ ಪರಿಸ್ಥಿತಿ. ಸೊ ನಾನು ಹೇಳೋದು ಇಂಥ ಪರಿಸ್ಥಿತಿ ಎಲ್ಲೂ ಆಗಬಾರ್ದು. ಆದರೆ ನಮ್ಮದೇ ಗ್ರೇಟು, ನಮ್ಮದೇ ಸೂಪರು, ನಮ್ಮದೇ ವರ್ಲ್ಡ್ ಫೇಮಸ್ಸು, ನಮ್ಮದೇ ವರ್ಲ್ಡ್ ರೆಕಾರ್ಡು ಅಂತ ಇವರೇನು ಬೊಗಳೆ ಬಿಡ್ತಾರಲ್ಲ, ನಿಮ್ಮ ಪರಿಸ್ಥಿತಿನೂ ಹಿಂಗೆ ಆಗುತ್ತೆ ವಾಡಿಕೆಗಿಂತ ಮಳೆ ಜಾಸ್ತಿ ಆದರೆ ಅಂತ. ಹಂಗಂತ ನಮ್ಮ ಬೆಂಗಳೂರಲ್ಲಿ ಕೆಲವೊಂದು ಅವ್ಯವಸ್ಥೆ ಇಲ್ವಾ? ಇದೆ. ಅಂದ ಮಾತ್ರಕ್ಕೆ ತಾವು ಏನು ಮೀಮ್ಸು, ರೀಲ್ಸು, ಅವೇನಪ್ಪ ಮತ್ತೆ ಟ್ರೋಲ್ಸು ಮಾಡ್ತಿರಲ್ಲ, ಅಷ್ಟೇನು ಹದಗೆಟ್ಟಿಲ್ಲ. ಹಂಗಂತ ಪ್ರಹ್ಲಾದ್ ಸಾಹೇಬ್ರು ಹೇಳೋರ ಥರ ಏನು ಆಗೇ ಇಲ್ಲ ಅಂತಲೂ ಬಡಾಯಿ ಕೊಚ್ಕೊಳ್ಳೋಕೆ ನಾವಿಲ್ಲ. ನೀವೆಲ್ಲಿರ್ತೀರೋ, ನೀವೆಲ್ಲಿ ಜೀವನ ಮಾಡ್ತಿರೋ ಆ ನೆಲವನ್ನು ಗೌರವಿಸೋದು ಕಲ್ತ್ಕೊಳ್ಳಿ. ಆಗ ದೇವರು ಕೂಡ ಆಶೀರ್ವಾದ ಮಾಡ್ತಾನೆ.